ಇಲ್ಲಿ ಕೆಲಸ ಮಾಡಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ತೇಜಸ್ವಿ ಸೂರ್ಯ. ಅವ್ರ ಮೇಲೆ ಬಿಜೆಪಿ ಒಲವಿದೆ. ಮೋದಿ ಅವ್ರನ್ನ ಕೈ ಬಲಪಡಿಸಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಡೆಲ್ಲಿ ಕಳಿಸ್ತಾ ಇದೀವಿ. ಯಾವ್ದಾದ್ರು ಬಂಡೆ ಗುತ್ತಿಗೆ ತಗೊಳ್ಬಹುದು ಅಷ್ಟೇನೆ. ಸಾಮಾನ್ಯ ಜನನ ಮತ್ತೆ ಮತದಾರನ ಗುತ್ತಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. 100ಕ್ಕೆ 100ರಷ್ಟು ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋದು ಶಸ್ಸಿದ್ದ, ಅದ್ರಲ್ಲಿ ಎರಡು ಮಾತಿಲ್ಲ. ಕನಕಪುರದಲ್ಲಿ ಏನು ಅವ್ರು 50ರಿಂದ 60 ಸಾವಿರ ಲೀಡ್ ತಗೊಳ್ತಾರಲ್ಲ, 1 ಲಕ್ಷ ಲೀಡು ಚನ್ನಪಟ್ಟಣದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಆಗ್ತದೆ. ಡಿಕೆ ಬ್ರದರ್ಸ್ ಇದಾರಲ್ಲ, ಸೋಲು ಎಲ್ಲೋ ಒಂದ್ ಕಡೆ ಭಯವನ್ನು ಕಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜನ ಯಾರು ದಾಟರಲ್ಲ, ಪ್ರತಿಯೊಬ್ಬರು ಹೃದಯವಂತನ ಆಯ್ಕೆ ಮಾಡ್ತಾರೆ. ಹಂಗಾಗಿ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ 100ಕ್ಕೆ 100 ಮಂಜುನಾಥ್ ಸರ್ ಗೆಲ್ತಾರೆ. ಶೋಭಾ ಮೇಡಮ್ ಅಷ್ಟೇ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಕಾರ್ಯಕರ್ತರಿಗೆ ಭಯ ಇರೋದ್ರಿಂದ ಅಲ್ಲಿ ಗೋ ಬ್ಯಾಕ್ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನಾವು ವೆಲ್ಕಮ್ ಶೋಭಕ್ಕ ಅಂತ ಹೇಳಿ ಅವ್ರನ್ನ ಕರೆದಿದೀವಿ. ಮೇಡಮ್ ಆಲ್ರೆಡಿ ಎಲ್ಲಾ ಜನರ ಹತ್ರ ಗುರುತಿಸ್ಕೊಂಡಿರುವಂತವ್ರು, ಮತ್ತೆ ಜನಗಳ ನಡುವೆ ಇರುವಂತವ್ರು. ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರೇ ಬರೋದು, ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ, ಅದ್ರಲ್ಲಿ ಡೌಟ್ ಇಲ್ಲ ಮೇಡಮ್. ಧರ್ಮ ಮತ್ತೆ ಅಧರ್ಮದ ಯುದ್ಧ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅವಲೇ ಸಾಮಾನ್ಯ ಜನ. ಸರ್, ತಮ್ಮ ಹೆಸರು, ಯಾವ ಕ್ಷೇತ್ರದಿಂದ ಬಂದಿದ್ದೀರಾ? ನಾವು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಂದಿದ್ದೀನಿ ಮೇಡಮ್. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ, ಹೇಗಿದೆ ಸರ್ ಅಲ್ಲಿನ ಜನರ ಲೆಕ್ಕಾಚಾರ ಎಲ್ಲ? ಹೋದ ಬಾರಿ ಅವರು 3,70,000 ಅಂತರದಿಂದ ಗೆದ್ದಿದ್ರು. ಈ ಬಾರಿ 5 ಲಕ್ಷ ಅಂತರದಲ್ಲಿ ಗೆಲ್ಲಬಹುದು ಅನ್ನೋ ಸಾಧ್ಯತೆ ಇದೆ. ಮತ್ತು ಜನಗಳು ಪರವಾಗಿ ತುಂಬ ಒಳ್ಳೆ ಕೆಲಸಗಳನ್ನ ತೇಜಸ್ವಿ ಸೂರ್ಯ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತು 2,000 ಮಕ್ಕಳಿಗೆ 10,000 ಸ್ಕಾಲರ್ಶಿಪ್ಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಮತ್ತು ಡಯಾಲಿಸಿಸ್ ಪೇಷಂಟ್ಸ್ಗಳಿಗೆಲ್ಲ ಉಚಿತವಾಗಿ ಬೆಡ್ಗಳನ್ನ ಕೊಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ತುಂಬ ಕೆಲಸಗಳನ್ನ ಮಾಡ್ಕೊಂಬಂದಿದ್ದಾರೆ. ಅವ್ರ ಕೊಡುಗೆ ಅಪಾರವಾದದ್ದು ಮೇಡಮ್ ಬೆಂಗಳೂರು ದಕ್ಷಿಣಕ್ಕೆ. ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ ಆಗಿರ್ಬೋದು, ಈ ಬಾರಿ ಛಿದ್ರ ಮಾಡ್ತೀವಿ, ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅಂತ. ಮೇಡಮ್ ಅವರು 1000 ಹೇಳ್ಬೋದು ಮೇಡಮ್, ಆದರೆ ಇಲ್ಲಿ ಕೆಲಸ ಮಾಡಿರೋಂಥ ಏಕೈಕ ವ್ಯಕ್ತಿ ಅಂದರೆ ತೇಜಸ್ವಿ ಸೂರ್ಯ. ಅವ್ರ ಮೇಲೆ ಬಿಜೆಪಿ ಒಲವಿದೆ, ಮತ್ತು ಮೋದಿ ಪರವಾಗಿ ತುಂಬ ಕೆಲಸಗಳು ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಜನಸಾಮಾನ್ಯರಿಗೆ ಸಿಗೋದಿಲ್ಲ ಅನ್ನುವಂತಹ ಒಂದು ಆರೋಪ ಇದೆ, ನಿಜ ಹೌದಾ, ಹೇಗೆ? ಖಂಡಿತ ಸುಳ್ಳು ಮೇಡಮ್. ಇದು ವಾರದಲ್ಲಿ ಅವರು ಕಲಾಪ ಇರೋ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಬೇರೆ ಟೈಮಲ್ಲಿ ಖಂಡಿತವಾಗ್ಲೂ ಎಲ್ಲ ಟೈಮಲ್ಲೂ ಸಿಗ್ತಾರೆ ಮತ್ತೆ ಮಾತಾಡ್ತಾರೆ ಮೇಡಮ್. ಸರ್, ಈಗ ಸೌಮ್ಯ ರೆಡ್ಡಿ ಅವರು ಈ ಹಿಂದೆ ಶಾಸಕರಾಗಿದ್ರು, ಜೊತೆಗೆ ತಂದೆ ಸಚಿವರು ಕೂಡ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಇದೆಲ್ಲ ಅವರಿಗೆ ಪ್ಲಸ್ ಪಾಯಿಂಟ್ ಆಗಲ್ವಾ? ಮೇಡಮ್ ಖಂಡಿತ ಇದು ಯಾವುದೇ ಕಾರಣಕ್ಕೂ ಆಗೋ ಸಾಧ್ಯತೆ ಇಲ್ಲ. ಯಾಕಂದರೆ ಇಲ್ಲಿ ಬರೀ ಬೆಂಗಳೂರು ದಕ್ಷಿಣ ಒಂದೇ ಮಾತ್ರ ಅಲ್ಲ, ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಮೋದಿ ಅಲೆ ಇದೆ. ಮೋದಿ ಬಗ್ಗೆ ತುಂಬ ಅಪಾರವಾದ ಕೆಲಸಗಳು ಮಾಡಿದ್ದಾರೆ. ಅಯೋಧ್ಯೆ ಆಗಿರ್ಬೋದು, ಮತ್ತು ಸುಮಾರು ಕೆಲಸಗಳಿರ್ಬೋದು. ಜನಗಳ ಪರ ಎಲ್ಲ ಮೋದಿ ಅನ್ನೋ ಕ್ಯಾಂಡಿಡೇಟ್ ಮೇಲೆ ನಿರ್ಧಾರ ಆಗುತ್ತೆ ಮೇಡಮ್, ನಮ್ಗೆ ಗೊತ್ತಿರೋಂಗೆ. ಸರ್, ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀರಾ? ತಮ್ಮ ಹೆಸರು? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗಿದೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದಲ್ಲೇ ಚರ್ಚೆ ಆಗ್ತಾ ಇದೆ. ಸರ್, ಹೇಗಿದೆ ಅಲ್ಲಿ ಪೈಪೋಟಿ? ಕುತೂಹಲ ಯಾರಿಗೆ ಅಂತ ಹೇಳಿದ್ರೆ ಮೀಡಿಯಾದವ್ರಿಗೆ ಕುತೂಹಲ ಅನ್ಸುತ್ತೆ. ಮತದಾರರಿಗೆ ಕುತೂಹಲ ಇಲ್ವಾ ಸರ್ ಹಾಗಾದ್ರೆ ಅಲ್ಲಿ? ಮತದಾರರು ಅವಲೇ ತೀರ್ಮಾನ ಮಾಡಿದ್ದಾರೆ. ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಸೇವೆ ಸಾಕಷ್ಟು ಆಗಿದೆ. ಇನ್ನು ದೇಶಕ್ಕೆ ನಿಮ್ಮ ಸೇವೆ ಅತ್ಯಗತ್ಯ ಇದೆ ಅಂತ ಹೇಳಿ ಮೋದಿ ಅವ್ರನ್ನ ಕೈ ಬಲಪಡಿಸ್ಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಡೆಲ್ಲಿ ಕಳಿಸ್ತಾ ಇದ್ದೀವಿ. ಸುಮಾರು 2ರಿಂದ 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿ ಕಳಿಸ್ತಾ ಇದ್ದೀವಿ. ಬಟ್ ಕಾಂಗ್ರೆಸ್ ಹೇಳುತ್ತೆ, ಅದರಲ್ಲೂ ಡಿಕೆ ಬ್ರದರ್ಸ್ ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಹಾಗಾದ್ರೆ ಆ ಭದ್ರಕೋಟೆ ಛಿದ್ರ ಆಗತ್ತಾ? ಅವ್ರೇನು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರಾ? ಅವ್ರೇನು ಇನ್ನೂ ಗುತ್ತಿಗೆ ತಗೊಂಡಿಲ್ಲ. ಅವರು ಸಾಮಾನ್ಯ ಜನನ ಗುತ್ತಿಗೆ ತಗೊಳ್ಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಬಂಡೆ ಗುತ್ತಿಗೆ ತಗೊಳ್ಬೋದು ಅಷ್ಟೇನೆ. ಸಾಮಾನ್ಯ ಜನನ ಮತ್ತು ಮತದಾರನ ಗುತ್ತಿಗೆ ತಗೊಳ್ಲಿಕ್ಕೆ ಆಗೋದಿಲ್ಲ. ಇದು ಧರ್ಮ ಮತ್ತು ಅಧರ್ಮದ ಯುದ್ಧ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅವಲೇ ಸಾಮಾನ್ಯ ಜನ. ಮತದಾರ ಬಂದವರು ಅವಲೇ ತೀರ್ಮಾನ ಮಾಡಿದ್ದಾರೆ. 100ಕ್ಕೆ 100ರಷ್ಟು ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋದು ಶಸ್ಸಿದ್ದ, ಅದರಲ್ಲಿ ಎರಡು ಮಾತಿಲ್ಲ. ನರೇಂದ್ರ ಮೋದಿಯವರ ಆಶೀರ್ವಾದ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರ ಆಶೀರ್ವಾದ ಮಂಜುನಾಥ್ ಅವ್ರ ಮೇಲಿದ್ದಾರೆ. ಮಂಜುನಾಥ್ ಅವ್ರ ಮೇಲೆ ಇದೆ. 100ಕ್ಕೆ 100ರಷ್ಟು ಮಂಜುನಾಥ್ ಅವರು ಗೆಲ್ತಾರೆ. ನೀವೀಗೇನು ಧರ್ಮ ಅಧರ್ಮದ ಯುದ್ಧ ಅಂತ ಹೇಳಿದ್ರಿ, ಜೊತೆಗೆ ಇನ್ನೊಂದ್ ಕಡೆ ಬಂಡೆ ವರ್ಸಸ್ ಹೃದಯವಂತ, ಇದೆಲ್ಲ ಸಿಂಪತಿ ಕಾರ್ಡ್ ಅನ್ನ ಬಿಜೆಪಿ ಪ್ಲೇ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು. ಅಲ್ಲ, ನೀವು ಸಿಂಪತಿ ಅದೇ ಅವ್ರು ಹೇಳ್ಬೋದು ಅಷ್ಟೇ. ಅವ್ರು ಹೇಳ್ತಾರೆ ಸಿಂಪತಿ ಅಂತಲೇ ಹೇಳೋದು. ನೀವು ಜಯದೇವ ಹಾಸ್ಪಿಟ್ಲ್ ಮುಂದಗಡೆ ಹೋಗಿ ನಿಮ್ಮ ಈ ಮೀಡಿಯಾದವ್ರು ಇದ್ದಾರಲ್ಲ, ಜಯದೇವ ಹಾಸ್ಪಿಟ್ಲ್ ಮುಂದಗಡೆ ಹೋಗಿ ನಿಲ್ಬೇಕಿತ್ತು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾಗ. ಇಲ್ಲ, ಈಗ ಹೋಗಿ ನೋಡಬೇಕು. ಡಾಕ್ಟರ್ ಮಂಜುನಾಥ್ ಅವ್ರು ಬಂದಾದ್ಮೇಲೆ ಜಯದೇವ ಹಾಸ್ಪಿಟ್ಲು ಯಾವ ಮಟ್ಟಕ್ಕೆ ಹೋಗಿದೆ, ಮೊದಲು ಯಾವ ಮಟ್ಟದಲ್ಲಿತ್ತು, ಮತ್ತೆ ಅವ್ರನ್ನ 2 ವರ್ಷ ಮುಂದೋಗಿ ಅಂತ ಯಾಕೆ ಸರ್ಕಾರಗಳು ಕೇಳ್ಕೊಳ್ತಾ ಇತ್ತು ಅಂತ ಹೇಳಿ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರು ರ್ಯಾಲಿ ನಡೆಸ್ತಾ ಇದ್ದಾರೆ, ಇದು ಇನ್ನೂ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ ಬಿಜೆಪಿ ಅಭ್ಯರ್ಥಿಗೆ?
ಕನಕಪುರದಲ್ಲಿ ಏನು ಅವರು 50,000-60,000 ಲೀಡ್ ತಗೊಳ್ತಾರಲ್ಲ, ಅದಕ್ಕಿಂತ 20,000-30,000 1 ಲಕ್ಷ ಲೀಡು ಚನ್ನಪಟ್ಟಣದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಆಗ್ತದೆ. ಇರೋ 8 ಕ್ಷೇತ್ರದಲ್ಲಿ ಏನು 8 ಕ್ಷೇತ್ರ ಇದೆ, 8 ಕ್ಷೇತ್ರದಲ್ಲಿ ಅವರೇನಾದರೂ ಲೀಡ್ ಆದರೆ ಕನಕಪುರ ಕ್ಷೇತ್ರ ಒಂದೇನೇ ಬಿಟ್ಟರೆ ಇನ್ನು ಮಿಕ್ಕಂಥ ಕ್ಷೇತ್ರದಲ್ಲಿ BJP ಲೀಡ್ ಆಗ್ತದೆ. ಸುಮಾರು 2.5 3 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಅದ್ರ ಕಮ್ಮಿ ಆಗೋದಿಲ್ಲ ಅಂತೇಳಿ ನಮ್ಮ ಭಾವನೆ, ಮತದಾರರ ಭಾವನೆ, ಮತದಾರರ ಮನದಾಳದ ಮಾತು ನಾನು ಮಾತಾಡ್ತಾ ಇರೋದು ಅಷ್ಟೇನೆ. ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿಲ್ವಾ ಹಾಗಾದ್ರೆ? ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡಿದಾರಾ ಇಲ್ವಾ ಸರ್? ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಕ್ಷೇತ್ರವನ್ನ? ಅದನ್ನೇ ಹೇಳ್ತಾರೆ. ಅವ್ರ ಅಭಿವೃದ್ಧಿ ನೀವು ನೋಡಿದ್ರಲ್ಲ, ಮೊನ್ನೆ ಅವ್ರ ಎಲೆಕ್ಷನ್ ಎಲ್ಲ ಡಿಕ್ಲೇರ್ ಮಾಡ್ಕೊಂಡಾಗಲೇ ಗೊತ್ತಾಗ್ತದಲ್ಲ ಯಾರು ಅಭಿವೃದ್ಧಿ ಆಗಿದ್ದಾರೆ, ಮತದಾರರ ಅಭಿವೃದ್ಧಿ ಆಗಿದ್ರೆ ಇಲ್ಲ ಅವರ ಇದರಲ್ಲಿ ಏರಿಕೆ ಆಗಿದೆಯಾ ಅಂತ ನಿಮಗೆ ಗೊತ್ತಾಗ್ತದಲ್ಲ. 100ಕ್ಕೆ 100ರಷ್ಟು ಅವರು ಅಭಿವೃದ್ಧಿ ಆಗಿದ್ದಾರೆ. ಅವರ ಫ್ಯಾಮಿಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ. ತಮ್ದು ಯಾವ ಲೋಕಸಭಾ ಕ್ಷೇತ್ರ? ನಮ್ದು ತುಮಕೂರು ಲೋಕಸಭಾ, ತುಮಕೂರು ಗ್ರಾಮ, ಬೆಂಗಳೂರು ಗ್ರಾಮಾಂತರ ಬರುತ್ತೆ, ಕುಣಿಗಲ್ ಬರುತ್ತೆ. ಕುಣಿಗಲ್ಲಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಪ್ರತಿಯೊಂದು ಕಡೆನೂ ಮಂಜುನಾಥ್ರ ಹೆಸರು ಇದೆ. ಅಂದ್ರೆ ಮಂಜುನಾಥ್ ಅವರು ಮುಂದೆ ಜಯದೇವ್ ಹಾಸ್ಪಿಟಲ್ ಹಿಂದೆ ಏನೇನು ಸಾಧನೆ ಮಾಡಿದ್ದಾರೆ ಪ್ರತಿಯೊಂದನ್ನು ಜನಗಳಿಗೆ ಗೊತ್ತಿದೆ. ಅದರಿಂದ ಈ ಸಲ ಬೆಂಗಳೂರು ಗ್ರಾಮಾಂತರ ಜನ ಯಾರು ದಡ್ರಲ್ಲ, ಪ್ರತಿಯೊಬ್ರು ಹೃದಯವಂತನ ಆಯ್ಕೆ ಮಾಡ್ತಾರೆ. ಹಂಗಾಗಿ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ 100ಕ್ಕೆ 100 ಮಂಜುನಾಥ್ ಸರ್ ಗೆಲ್ತಾರೆ. ಜೊತೆಗೆ ತಮ್ಮ ಹೆಸರು ಮ್ಯಾಮ್ ಲೋಕೇಶ್ ಅಂತ, ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುತ್ತೆ. 100ಕ್ಕೆ 100% ಈ ಸಲ ಮಂಜುನಾಥ್ ಅವ್ರು ಗೆದ್ದೇ ಗೆಲ್ತಾರೆ. ಏಕೆಂದ್ರೆ ಒಬ್ಬ ಹೃದಯವಂತ ಎಷ್ಟೋ ಜನಕ್ಕೆ ಇವತ್ತು ಕುಟುಂಬಕ್ಕೆ ಅವರು ಎಷ್ಟೋ ಜನರು ಪ್ರಾಣ ಉಳಿಸಿದ್ದಾರೆ. ಅದರಿಂದ ಪ್ರತಿಯೊಬ್ಬ ಮತದಾರರು ಇವತ್ತು ಮಂಜುನಾಥ್ಗೆ ವೋಟ್ ಮಾಡಬೇಕು ಅಂತ ಇದ್ದಾರೆ. ಏನಿವತ್ತು DK ಬ್ರದರ್ಸ್ ಇದ್ದಾರಲ್ಲ, ಅವ್ರಿಗೆ ಸೋಲು ಅನ್ನೋದಕ್ಕೆ ಸೋಲು ಎಲ್ಲೋ ಒಂದು ಕಡೆ ಭಯವನ್ನು ಕಾಡ್ತಾ ಇದೆ. ಈ ಸಲ ಮಂಜುನಾಥ್ ಅವ್ರು 100% ಗೆದ್ದೇ ಗೆಲ್ತಾರೆ ಮ್ಯಾಮ್. ಮೇಡಮ್ ತಮ್ಮ ಹೆಸರು, ಯಾವ ಕ್ಷೇತ್ರದಿಂದ ಬಂದಿದ್ದೀರಾ? ಮ್ಯಾಮ್ ನನ್ನ ಹೆಸರು ತೇಜಸ್ವಿನಿ ಅಂತ, ಯಶವಂತಪುರ ಮಹಿಳಾ ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿದ್ದೀವಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರನ. ಓಕೆ, ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ, ಏನಿದೆ ರಾಜಕೀಯ ಲೆಕ್ಕಾಚಾರ ಅಲ್ಲಿ? ಮೇಡಮ್ ತುಂಬ ಚೆನ್ನಾಗೇ ಇದೆ. ಯಾಕಂದರೆ ಶೋಭಾ ಮೇಡಮ್ ಯಾರು ಅಪರಿಚಿತರಲ್ಲ. ಸೊ 2008 ಆಲ್ರೆಡಿ ನಮ್ಮ ದೊಡ್ಡಬಿದ್ರು ಕಲ್ಲಲ್ಲಿ ಇಡೀ ಯಶವಂತಪುರ ಕ್ಷೇತ್ರದ ಒಂದು MLA ಆಗಿದಂಥ ಕ್ಯಾಂಡಿಡೇಟ್ ಅವರು. ಸೊ ಅದರಿಂದ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ ಜನರಲ್ಲಿ. ಹಾಗೆ ನಮ್ಮ ಕಾರ್ಯಕರ್ತರು ಸಹ ಅದೇ ರೀತಿ ಅವ್ರಿಗೆ ಒಮ್ಮತದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೊ 100% ಅವ್ರಿಗೆ ಖಂಡಿತವಾಗ್ಲೂ ಗೆಲುವು ಸಿಕ್ಕೇ ಸಿಗತ್ತೆ, ಆದರೆ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಗೋಭಾಗ್ ಶೋಭಕ್ಕ ಅನ್ನುವಂತಹ ಅಭಿಯಾನ ನಡೆಯುತ್ತೆ. ಅಲ್ಲಿ ಟಿಕೆಟ್ ಕೊಡಬಾರ್ದು ಅಂತ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾರೆ. ಈಗ ನಾರ್ತ್ಗೆ ಏನ್ ಟಿಕೆಟ್ ಕೊಟ್ಟಿದ್ದಾರೆ, ನಾರ್ತ್ನ ಮತದಾರರು ನಿಜಕ್ಕೂ ಕೈ ಹಿಡಿತಾರ ಅವ್ರದ್ದು? ಮೇಡಮ್ ಯಾವಾಗಲೂ ಅಪಪ್ರಚಾರ ಆಗೋದು ಒಳ್ಳೆ ಕೆಲಸಗಾರರಿಗೆ. ಸೊ ಶೋಭಾ ಮೇಡಮು ಅಷ್ಟೇ ಒಳ್ಳೆ ಕೆಲಸ ಮಾಡಿರೋದಕ್ಕೇನೆ ಬೇರೆ ಕಾರ್ಯಕರ್ತರಿಗೆ ಭಯ ಇರೋದ್ರಿಂದ ಅಲ್ಲಿ ಗೋ ಬ್ಯಾಕ್ ಅಂತ ಹೇಳಿದ್ರು. ಆದರೆ ಇಲ್ಲಿ ನಾವು ವೆಲ್ಕಮ್ ಶೋಭಕ್ಕ ಅಂತ ಹೇಳಿ ಅವ್ರನ್ನ ಕರೆದಿದ್ದೀವಿ. ಖಂಡಿತ ಅವ್ರಿಗೆ ಗೆಲುವು ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರ ಪರಿಚಯ ಇದೆಯಾ? ಹೇಗೆ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಅಂತ ಅನಿಸ್ತಾರಾ ಹೇಗೆ ಮೇಡಮ್? ಮೇಡಮ್ ಪ್ರಬಲ ಅಂತ ಹೇಳಲಿಕ್ಕಾಗಲ್ಲ, ಸ್ಪರ್ಧಿ ಅಂತ ಹೇಳ್ಬೋದಷ್ಟೇ. ನಾನು ಮತ್ತೆ ನಿಮಗೆ ಅದನ್ನೇ ಹೇಳಬೇಕಾಗತ್ತೆ. ಮೇಡಮ್ ಆಲ್ರೆಡಿ ಎಲ್ಲ ಜನರ ಹತ್ರ ಗುರ್ತಿಸ್ಕೊಂಡಿರೋ ಅಂಥವ್ರು, ಮತ್ತು ಜನಗಳ ನಡುವೆ ಇರೋ ಅಂಥವ್ರು. ಮತ್ತು ಈಗ ಅವ್ರು ಬಂದು ನಾವು ಆಗಲೇ ಒಂದು 15 ದಿನದಿಂದ ಅವರು ಒಂದು ದಿನನೂ ಅವ್ರು ಸೈಲೆಂಟ್ ಆಗಿಲ್ಲ. ಸೊ ಇಡೀ ನಮ್ಮ ಉತ್ತರ ಜಿಲ್ಲೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಹೋಗಿ ಅವರು ಮನೆಗೆ ಭೇಟಿ ಮಾಡಿ ಸಾರ್ವಜನಿಕರನ್ನಾಗಿರ್ಬೋದು, ಕಾರ್ಯಕರ್ತರನ್ನಾಗಿರ್ಬೋದು ಒಮ್ಮತದಿಂದ ಅವರು ಜೊತೆಗೂಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಅಲ್ಲದೆ ಒಂದು ಹೆಣ್ಣು ಮಗು ಆಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಅದರಲ್ಲಿ ಅವರ ಒಂದು ಪ್ರತಿಸ್ಪರ್ಧಿ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ, ಸ್ಪರ್ಧಿ ಅಂತ ಹೇಳ್ಬೋದು. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ಅನ್ಸುತ್ತೆ? ಖಂಡಿತ ಹೋದ್ ಸರಿ ನಾವು ಈಗ ಎಲೆಕ್ಷನ್ ಲೆಕ್ಕ ಹಾಕೊಂಡು ಒಂದು 2 ಲಕ್ಷ 3 ಲಕ್ಷ ಆಯ್ತು. ನಮ್ಮ ಪ್ರಕಾರ 6 ಲಕ್ಷದ ಮೇಲೆ ಗೆದ್ದೇ ಗೆಲ್ತಾರೆ ಮೇಡಮ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ ಒಂದ್ ಲೆಕ್ಕಾಚಾರದಲ್ಲಿದೆ, 5 ಗ್ಯಾರಂಟಿಗಳನ್ನ ಕೊಟ್ಟಿದೀವಿ, ಜೊತೆಗೆ ಲೇಡೀಸ್ಗೆ 2,000 ರೂಪಾಯಿ ಇರ್ಬೋದು, ಫ್ರೀ ಬಸ್ ಇರ್ಬೋದು. ಹಾಗಾಗಿ ಕರ್ನಾಟಕದ ಮತದಾರರು ಕಾಂಗ್ರೆಸ್ಗೆ, ಮಹಿಳಾ ಮತದಾರರು ಅದ್ರಲ್ಲೇ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಮ್ಯಾಮ್ ಅದು ಸ್ಟೇಟ್ ಸರ್ಕಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಕೊಡ್ತಿರತಕ್ಕಂಥ ಗ್ಯಾರಂಟಿ. ಆದರೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳು ಹೇಗಿದೆ ಅಂದರೆ ಎಲ್ಲವೂ ಅನುಷ್ಠಾನಕ್ಕೆ ಕಾರ್ಯರೂಪವಾಗಿದೆ ಹೊರತು ಯಾವುದೇ ರೀತಿಯಾದಂಥ ಸ್ಥಗಿತವಾಗಿಲ್ಲ. ಸೊ ಅದರಿಂದ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರೇ ಬರೋದು, ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ, ಅದ್ರಲ್ಲಿ ಡೌಟ್ ಇಲ್ಲ ಮೇಡಮ್. ಮೇಡಮ್ ತಮ್ಮ ಹೆಸರು? ಭಾರತ್ ಮಾತಾ ಕಿ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಲಕ್ಷ್ಮೀ ಸುರೇಶ್ ಅಂತ. ಯಾವ ಕ್ಷೇತ್ರದಿಂದ ಬಂದಿದ್ದೀರಾ? ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ, ಏನಿದೆ ಅಲ್ಲಿ ಮತದಾರರೆಲ್ಲ ಏನ್ ಹೇಳ್ತಾರೆ? ಮತದಾರರೆಲ್ಲ ಶೋಭಕ್ಕ ಅಂತಾನೆ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೈ ಹಿಡಿತಾರಾ? ಯಾಕಂದ್ರೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಅಸಮಾಧಾನ ಇತ್ತು. ಖಂಡಿತ ಕೈ ಹಿಡಿತಾರೆ.
ಓಕೆ ಮೇಡಮ್ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ನಮಗೆ ಛಲ ಇದೆ. ಮತ್ತು ನಾವು ಕಾರ್ಯಕರ್ತರೆಲ್ಲರೂ 24 ಗಂಟೆನೂ ಅವ್ರಿಗಾಗಿ ನಾವು ಶ್ರಮಪಟ್ಟು ನಮ್ಮ ಮೋದಿ ಮತ್ತೊಮ್ಮೆ ಬರಲೇಬೇಕು, ನಮ್ಮ ದೇಶ ಉಳಿವಿಗೆ ಮತ್ತು ನಮ್ಮ BJPಗೆ ಅವ್ರು ಇರಲೇಬೇಕು ಅನ್ನೋ ಕಾರಣಕ್ಕೆ ನಾವು ಹಗಲು ರಾತ್ರಿ ಕೆಲಸ ಮಾಡೋಕ್ಕೂ ತಯಾರಿದ್ದೀವಿ. ಶೋಭಕ್ಕೂ ಅಷ್ಟೇ ಹಗಲು ರಾತ್ರಿ ನಿಂತು ನಮಗೋಸ್ಕರ ಅವ್ರಿಗೋಸ್ಕರ ನಾವು ಅನ್ನೋ ಥರ ವರ್ಕ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅದರ ಮುಂಚೆ ಅವರು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ MLA ಆದಂತಹ ಅವ್ರು ಆಗಿರೋದ್ರಿಂದ ನಮಗೆ ಪರಿಚಯ ಇದ್ದೇ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರಿಚಯ ಇದೆಯಾ ಹೇಗೆ? ಪ್ರೊಫೆಸರ್ ರಾಜೀವ್ ಗೌಡ ಅವ್ರದ್ದು ಪರಿಚಯ ಇದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿ ಕೇಳ್ಪಡ್ತಾ ಇದ್ದೀವಿ. ನಾವು BJP ಆಗಿರೋದ್ರಿಂದ ನಾವು ನಮ್ಮ ಪಕ್ಷದ ಬಗ್ಗೆ ಮಾತ್ರ ನಾವು ಉಳಿವನ್ನ ನಾವು ಚಿಂತನೆಯನ್ನ ಮಾಡ್ತೀವಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.